Find the LCM and HCF of the following pairs of integers and verify that HCF into LCM is equal to product of the two numbers. ಹಾಗಂದ್ರೆ ಏನು, ಎರಡು ನಂಬರ್ಸ್ ಕೊಟ್ಟಿರ್ತಾರೆ, ಆ ಎರಡು ನಂಬರ್ದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಆ ನಂಬರ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಅದಕ್ಕೆ ಸಿಗುವ ಆನ್ಸರ್ ಮತ್ತು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಮಲ್ಟಿಪ್ಲೈ ಮಾಡುವಾಗ ಸಿಗುವ ಆನ್ಸರ್ ಸೇಮ್ ಆಗಿರ್ತದೆ. ಇದನ್ನು ನಾವು ವೆರಿಫೈ ಮಾಡಬೇಕು. ಇದನ್ನು ಹೇಗೆ ಮಾಡೋದು ಅಂತ ಒಂದು ಚಿಕ್ಕ ನಂಬರಿಂದ ಎಕ್ಸಾಂಪಲ್ ಕೊಡ್ತೇನೆ. 10 ಮತ್ತು 15 ತಗೊಳ್ಳುವ. ಸೊ 10 ಮತ್ತು 15 ಮಲ್ಟಿಪ್ಲೈ ಮಾಡುವಾಗ ಎಷ್ಟು ಸಿಗ್ತದೆ? 150, ಕರೆಕ್ಟ್? ಸೊ ಈಗ ಇದರ ಅರ್ಥ ಏನು? ಈ 10 ಮತ್ತು 15 ಮಲ್ಟಿಪ್ಲೈ ಮಾಡುವಾಗ ಸಿಗುವ ಆನ್ಸರ್ ಅಂದರೆ ಈ 150 ಈಸ್ ಈಕ್ವಲ್ ಟು ಈ 10 ಮತ್ತು 15 ಇದು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಅರ್ಥ ಆಯ್ತಾ? ಸೊ ಅದಕ್ಕೆ ಏನು ಮಾಡಬೇಕು? 10 ಮತ್ತು 15 ಇದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ತೆಗಿಬೇಕು. ಸೊ ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವ. 2 5s 5 1s 5 3s 3 1s. ಸೊ ಇಲ್ಲಿ ಎಂತ ಬಂದಿದೆ? 10 ಈಸ್ ಈಕ್ವಲ್ ಟು 2 ಇಂಟು 5, 15 ಈಸ್ ಈಕ್ವಲ್ ಟು 3 ಇಂಟು 5. ಸೊ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ 5. ಸೊ ಎಚ್ ಸಿ ಎಫ್ ಎಂತ 5. ಎಲ್ ಸಿ ಎಮ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಇರುವ ಎಲ್ಲ ನಂಬರ್ಸನ್ನು ಒಂದೊಂದು ಸತಿ ಬರಿಬೇಕು. ಇಸ್ ಈಕ್ವಲ್ ಟು 2 ಇಂಟು 5 ಇಂಟು 3. ಸೊ ಎಷ್ಟಾಯಿತು? 10 ಇಂಟು 3 ಈಸ್ 30. ಸೊ ಇಲ್ಲಿ ನಾವೆಂತ ಪ್ರೂವ್ ಮಾಡಬೇಕು? 10 ಇಂಟು 15 ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಸೊ 10 ಇಂಟು 15 ಎಷ್ಟು? 150 ನಮಗೆ ಸಿಕ್ಕಿದೆ ಆಲ್ರೆಡಿ. ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಸೊ ಎಲ್ ಸಿ ಎಮ್ ಎಷ್ಟು? 30. ಎಚ್ ಸಿ ಎಫ್ ಎಷ್ಟು? 5. ಎಷ್ಟಾಯಿತು? 5 3s 15, 150. Is it same? So basically this is applicable only for two numbers, means a pair of numbers. If there are two numbers in only, then it is applicable. What this says, the product of HCF and LCM is equal to the product of the number itself, and you don't get this equal, that means you have done somewhere something wrong, you need to redo it.